ಅವತ್ತು ಹಬ್ಬದ ದಿನ ಬೆಳಿಗ್ಗೆ ನಾನೊಂದು ಪಲಾವ್ ಮಾಡಿದ್ದೆ ಫ್ರೆಂಡ್ಸ್. ಏನು ಚೆನ್ನಾಗಿತ್ತು ಅಂದರೆ ನನ್ನ ಒಂದು ಲೈಫಲ್ಲಿ ಆ ಒಂದು ಟೇಸ್ಟ್ ನೋಡಿದ್ದೆ ಅದೇ ಫಸ್ಟ್ ಅನ್ಸುತ್ತೆ. ಅಲ್ಲಿ ನಗ್ತಾಳೆ ಹಿಂಗೆ ಅನ್ಕೊಂಡು ನಗ್ತಾಳೆ. ಏನಂತ ಹೆಸರು ಕೊಡ್ಬೋದು ಅಂದರೆ ನಾನು ಕೊತ್ತಂಬರಿ ಪಲಾವ್ ಅಂತ. ನಾನು ಮಾಡಿದ ಅದೇ ಥರ ಟೇಸ್ಟ್ ಬಂದರೆ ನನ್ನ ಪುಣ್ಯ. ಬಟ್ ಅವತ್ತು ಏನೇನು ಹಾಕಿದ್ದೆ ಅದನ್ನೆಲ್ಲ ಹಾಕ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ನಿಜವೂ ಶೇರ್ ಮಾಡ್ಕೊತೀನಿ. ನಾನು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿ. ಬಟ್ ಅದು ಈ ಸಲ ಒಂದು 2 ಹೊಸ್ದಾಗಿ ಆ್ಯಡ್ ಆಗ್ಬೋದು, ಹೊಸ್ದಾಗಿ ಆ್ಯಡ್ ಆಗುತ್ತೆ. ಅವತ್ತು ಬದನೆಕಾಯಿ ಹಾಕಿದ್ದೆ ನಾನು. ನೋಡಿ ಹೆಂಗೆ ನಗ್ತಾಳೆ. ಬದನೆಕಾಯಿ ಹಾಕಿದ್ದು ಯಾಕೆ ನಾವು ಬದನೆಕಾಯಿ ನಾನು ನಿಜವಾಗ್ಲೂ ಮಾರ್ಕೆಟಲ್ಲಿ ಮಾರಲ್ವಾ? ಅದನ್ನ ಯಾರು ಒಟ್ಟಿಗೆ ತಿನ್ನಲ್ವಾ? ಫ್ರೆಂಡ್ಸ್ ಕಾಲ್ ಕುಟ್ಕೊಂಡೆ ನಾನು. ನೋವಾಯ್ತು ನಗ್ತಾಳೆ. ನಮ್ಮ ಅಮ್ಮನ ಆಟ ನೋಡಿ, ಫನ್ನಿ ಆಟ ನೋಡಿ ನಗು ಬಂದಿದೆ. ನಾನು ಕೂಡ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ಈ ಥರ ತರಕಾರಿ ಹೆಚ್ಚೋದ್ರಲ್ಲಿ. ಬಾ ಚಕ್ಕೆಲ್ಲ ಮಾತಾಡ್ಕೊಂಡು ಕೆಲಸ ಇರ್ತಾರೆ. ಚಕ್ಕೆಲ್ಲ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಿಕ್ಸಿ ಆನ್ ಆಗಿದೆ. ಹೊರದ ಜೋಕ್ ಮಾಡ್ತಾ ಇರ್ತಾರೆ ಅವಾಗ. ಆನ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇಷ್ಟು ನಾನು ಚಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾ ಒಗ್ಗರಣೆಗೆ ಬೇಕಲ್ವಾ? ಒಗ್ಗರಣೆಗೆ ಹಾಕಿರಲಿಲ್ಲ, ಅದಕ್ಕೆ ಚೆನ್ನಾಗಿದ್ದು ಹೋಸಲ. ತಲಸ್ಬಿಡ. ಇಲ್ಲ, ಈ ಒಂದು ಪಲಾವ್ ಹೆಸರು ಏನು ಗೊತ್ತಾ? ಕೊತ್ತಂಬರಿ ಪಲಾವ್ ಅಂತ. ನೀವು ಮಾಡಿ ನೋಡಿ, ಇಷ್ಟು ಚೆನ್ನಾಗಿರುತ್ತೆ. ನಾನು ಹೆಂಗೆ ಮಾಡಿದ್ರೆ ಹಂಗೆ ಮಾಡಬೇಕು. ಆಮೇಲೆ ಬಂದು ಕಮೆಂಟಲ್ಲಿ ತಿಂತೀನಿ, ಟ್ರೈ ಮಾಡಿದ್ರು ನಮ್ಗೆ ಖುಷಿ ಆಗುತ್ತೆ. ಚೆನ್ನಾಗಿ ಬಂದರೆ ಮಾತ್ರ ತಿಳಿಸಿಲ್ಲ ತಿಳಿಸ್ಬೇಕು. ನೋಡಿ ಫ್ರೆಂಡ್ಸ್ ಹೆಂಗೆ ತಂದಿಕ್ತಾಳೆ ಅಂತ. ನನ್ನ ಲವಂಗ ಹಾಕ್ತಾ ಇದ್ದಾಳೆ. ಇಷ್ಟ ಸಾಕಾ? ಇನ್ನೊಂದೆರಡು ಸಾಕು. ಅದು ಕುದಿಯೋರ್ಗೆ ಡ್ಯಾನ್ಸ್ ಮಾಡಿ. ಅದು ನಿಮ್ಮ ಇಷ್ಟಪ್ಪ, ನಾನು ಹೇಳಿದಂತ ಮಾಡಬೇಡಿ. ನಿಮ್ಮ ಒಂದು ರಕ್ತದ ಕಣಕಣದಲ್ಲೂ ಬಂದಿರುತ್ತೆ, ಅವಾಗ ಕುಣಿಬೇಕದು. ಅದು ಹೇಳ್ಬೇಕು. ಕಣಕಣದಲ್ಲಿ ಕೇಸರಿ ಅಲ್ಲ, ಕಣಕಣದಲ್ಲಿ ಕುಣಿರಿ ಅಂತ ಹೇಳ್ತಾ ಇರುತ್ತೆ, ಅವಾಗ ಕುಣಿಬೇಕು. ಅದನ್ನ ಒಂದು ಆಟಿಟ್ಯೂಡು. ಅದೆಲ್ರಿಗೂ ಬರಲ್ಲ. ಆಕ್ಚುಲಿ ಹೇಳ್ಬೇಕು, ನನ್ನ ಮಗಳಿಗೆ ಬರಲ್ಲ ಅದು. ನನ್ನ ಮಗಳೇನೆ ಹಿಂಗೆಲ್ಲ ಟೈಮ್ ಸಿಕ್ಕಾಗೆಲ್ಲ ಕುಣಿಯೋದಿಲ್ಲ. ನಾನು ನೋಡಿ ಅವನೊಂಚೂರು ಕುಣಿಯ ಇರ್ಲಿ ಅಂತ ಹಿಂಗೆ ಅಂತಿರ್ತಾರೆ ಅಷ್ಟೇ. ಬಿಟ್ರೆ ಅನ್ಕೋತಿಲ್ಲ. ಆಹಾ, ತುಂಬ ಚೆನ್ನಾಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ತಿಂದಿದ್ದು ಹಂಗೆ. ಹೌದಾ? ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಓಕೆನಾ?